ಆದರೂ ಹಲವಾರು ಕಡೆ ರಸ್ತೆ ಗುಂಡಿಗಳ ಸಮಸ್ಯೆ ಹಾಗೇ ಇದೆ ಮೇಡಮ್. CM ಅವ್ರನ್ನ ಕೇಳಿದಾಗ ನಿನ್ನೆ DK ಶಿವಕುಮಾರ್ ಅವ್ರನ್ನ ಕೇಳಿ ಅಂತ. ಸರ್ಕಾರ ಹಲವಾರು ಡೆಡ್ಲೈನ್ಗಳನ್ನು ಕೊಡ್ತಾ ಇದೆ. ಡೆಡ್ಲೈನ್ಗಳು ಡೆಡ್ ಆಗ್ತಿದ್ದಾವೆ ಹೊರತು ಅದೇ ಸಾಯ್ತಿದ್ದಾವೆ ಹೊರತು ಅಭಿವೃದ್ಧಿ ಆಗ್ತಾ ಇದೆ. ಬೆಂಗಳೂರಿನ ರಸ್ತೆಗಳಲ್ಲಿ ಬಿದ್ದು, ಸ್ಕೂಟರಲ್ಲಿ ಬಿದ್ದು 6ಕ್ಕಿಂತ ಹೆಚ್ಚು ಜನ ಮರಣವನ್ನಪ್ಪಿದ್ದಾರೆ. ಸತ್ತವರಿಗೆ ಯಾರು ಹೊಣೆ? ಸತ್ತವರ ಕುಟುಂಬಕ್ಕೆ ಯಾರು ಹೊಣೆ? ಈ ಹೊಣೆಯನ್ನು ಯಾರು ಹೊರ್ತಾರೆ? ಇದರಲ್ಲಿ ಯಾರಿಗೂ ಜವಾಬ್ದಾರಿ ಇಲ್ಲ. ಅತ್ಯಂತ ದುರ್ವ್ಯವಹಾರವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ನಮ್ಮ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿರುವಂತಹ ನಾಗರಿಕರ ಬಗ್ಗೆ ಗೌರವ ಇಲ್ಲ. ಅವರಿಗೆ ಸಿಗ್ಬೇಕಾದಂತ ಮೂಲಭೂತ ಸೌಕರ್ಯ ಬಗ್ಗೆ ಗೌರವ ಇಲ್ಲ, ಶ್ರದ್ಧೆನೂ ಇಲ್ಲ. ಕೇವಲ ಹಣ ಮಾಡಬೇಕು, ಕೇವಲ ಪ್ರಚಾರ ತಗೋಬೇಕು, ಕೇವಲ ಕುರ್ಚಿ ಹಿಡಿಬೇಕು, ಅಧಿಕಾರವನ್ನ ಉಳಿಸ್ಕೋಬೇಕು, ಅಧಿಕಾರವನ್ನ ಕಿತ್ಕೋಬೇಕು. ಇಷ್ಟು ಮಾತ್ರ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿದೆ ಬಿಟ್ರೆ ಒಬ್ಬನೇ ಒಬ್ಬ ಮಂತ್ರಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ, ಒಬ್ಬನೇ ಒಬ್ಬ ಮಂತ್ರಿ ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ, ಅಲ್ಲಿ ಪರಿಶೀಲನಾ ಸಭೆ ಎಂದೂ ಆಗಿಲ್ಲ. ಮುಖ್ಯಮಂತ್ರಿಗಳು ಮೇಲಿಂದ ಹಾರ್ತಾರೆ ಬಿಟ್ರೆ ಈ ನೆಲದಲ್ಲಿ ಅವರು ಓಡಾಡ್ತಾ ಇಲ್ಲ. ಇದು ಈ ಪರಿಸ್ಥಿತಿ. ಅದಕ್ಕಾಗಿ ಬೆಂಗಳೂರಿನ ಗುಂಡಿಗಳಿಂದ ಇವತ್ತು ಪರಿತಪಿಸ್ತಾ ಇರುವಂತವರು ಇಲ್ಲಿಯ ನಾಗರಿಕರು, ಇಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳು, ಇಲ್ಲಿರುವಂತ ಉದ್ಯಮಿಗಳು, ಇವರೆಲ್ಲರೂ ಕೂಡ ಇವತ್ತು ಬೇಸತ್ತಿದ್ದಾರೆ, ಪರಿತಪಿಸಿದ್ದಾರೆ. ಯಾಕೆ ಬೆಂಗಳೂರು ಹೀಗೆ? ನಾವು ಬೆಂಗಳೂರಲ್ಲಿ ಇರಬೇಕೋ ಬೇಡೋ ಅನ್ನುವಂಥದ್ದನ್ನ ಉದ್ಯಮಿಗಳು ದೊಡ್ಡ ದೊಡ್ಡ ಬೇರೆ ಬೇರೆ ದೇಶದಿಂದ ಇಲ್ಲಿ ಇನ್ವೆಸ್ಟ್ ಮಾಡಿದಂತವರು ಯೋಚನೆ ಮಾಡ್ತಿದ್ದಾರೆ. ಇದು ಇವತ್ತು ಬೆಂಗಳೂರಿನ ಪರಿಸ್ಥಿತಿ. ನಮ್ಮ ಉದ್ಯಾನವನ ಬೆಂಗಳೂರು, ನಾವು ಹೆಮ್ಮೆ ಪಡುವಂತ ಬೆಂಗಳೂರು ಇವತ್ತು ಗುಂಡಿಗಳ ಬೆಂಗಳೂರು ಆಗಿದೆ. ಇದನ್ನೇ ಇವತ್ತು ಪ್ರಪಂಚದಾದ್ಯಂತ ಇಲ್ಲಿಗೆ ಯಾರು ಬರ್ತಾರೆ ಅವರು ಮಾತಾಡ್ತಾರೆ, ನಿಮ್ ಬೆಂಗಳೂರು ಯಾಕೆ ಇದೆ ಅಂತ ಕೇಳ್ತಾರೆ. ಇದು ನಮ್ಮ ಸ್ಥಿತಿ ಇವತ್ತು. ಸಾಕಷ್ಟು ವಿರೋಧಗಳೇ ವ್ಯಕ್ತವಾಗ್ತಾ ಇದ್ದಾವೆ. GBದವರು ಎಲ್ಲಿ ಕಸವನ್ನ ಹಾಕ್ತಾರೆ ಅಂತ ಮನೆಗಳನ್ನ ಹುಡುಕೊಂಡು ಹೋಗಿ ಅದೇ ಮನೆ ಮುಂದೆ ದಂಡ ಹಾಕಿ ಕಸ ಸುರಿತಾ ಇದ್ದಾರೆ. ಯಾರು ಪರಿಣಾಮಕಾರಿಯಾಗಿ ಕೆಲಸ ಮಾಡಕ್ಕಾಗಲ್ಲ ಅಂತವರು ಇಂಥ ಎಲ್ಲ ದುಷ್ಕೃತ್ಯಗಳನ್ನ ಮಾಡ್ತಾರೆ. ಕಸವನ್ನ ಎತ್ತೋದು, ಕಸವನ್ನ ಸೆಗ್ರಿಗೇಟ್ ಮಾಡೋದು, ಕಸವನ್ನ ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿ ಅದನ್ನ ಮುಂದಿನ ಪ್ರೋಸೆಸ್ ಮಾಡೋದು BBMP ಮೊದಲಿಂದ ಮಾಡಬೇಕಾಗಿತ್ತು. ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ನಮ್ಮ ಮಹಾನಗರ ಪಾಲಿಕೆಯ ಕಸದ ಗುತ್ತಿಗೆದಾರರು ಅದೇನ್ ಮಾಡ್ತಿದಾರೋ ಗೊತ್ತಿಲ್ಲ, ಯಾವ ಲಾಬಿಯಲ್ಲಿ ನಡೀತಿದೆಯೋ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಎಲ್ಲ ರಸ್ತೆಗಳಿಗೂ ಕೂಡ ಕಸ ನಿಲ್ತಾ ಇದೆ. ಇವರು ಮಾಡ್ತಾ ಇರೋದು ದೊಡ್ಡ ಗಡಂದಾರಿ ಕೆಲಸ. ಅಂದ್ರೆ ಯಾರಾದ್ರೂ ಕಸ ಬಿಸಾಡ್ತಾ ಇದ್ರೆ ಅವರ ಮನೆ ಮುಂದೆ ಹೋಗಿ ಕಸ ಬಿಸಾಡುವುದು, ಇದು ಪರಿಹಾರಣ? ನಾವು ಜವಾಬ್ದಾರಿಯುತ ನಾಗರಿಕರು ಸರಿಯಾದ ಕಸ ವಿಲೇವಾರಿ ಮಾಡಬೇಕು, ಸರಿ ಇದೆ. ಆದ್ರೆ ಅವರ ಮನೆ ಮುಂದೆ ಕಸ ಸುರಿಯುವುದು ಪರಿಹಾರಣ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಇವತ್ತು ಬೆಂಗಳೂರಲ್ಲಿ ಎದ್ದಿದೆ. ಕಸಕ್ಕೆ ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ. ಕಸ ವಿಲೇವಾರಿಗೂ ದುಡ್ಡು ಜಾಸ್ತಿ ಆಯ್ತು. ಸಂಗ್ರಹ ಮಾಡೋದು ಮಾತ್ರ ಅಲ್ಲ, ಅದನ್ನು ಡಬಲ್ ಮಾಡೋದು, ಟ್ರಿಬಲ್ ಮಾಡೋದು ಮಾಡಿದ್ರು. ಆದ್ರೆ ಕಸದ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವೂ ಆಗ್ತಿಲ್ಲ, ಬೆಂಗಳೂರಲ್ಲಿ ಉಸ್ತುವಾರಿ ಹೊತ್ತಂತ ಮಂತ್ರಿಗಳು ಇದರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಬೆಂಗಳೂರಿನ ಮಹಾನಗರ ಪಾಲಿಕೆ ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಏನಾದ್ರೂ ಮಾಡ್ಕೊಳ್ಳಿ, ಯಾರು ಕಾಂಗ್ರೆಸ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಇದು ನಮ್ಮ ಪ್ರಶ್ನೆ ಅಲ್ಲ. ನಮ್ಮ ಪ್ರಶ್ನೆ ಇರುವಂತದ್ದು ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು, ಕರ್ನಾಟಕಕ್ಕೆ ಸಿಗ್ಬೇಕಾದಂತೆ ನ್ಯಾಯ ಸಿಗ್ಬೇಕು, ಕರ್ನಾಟಕದಲ್ಲಿ ನಮ್ಮ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿಗಳು ಮುಚ್ಚಬೇಕು, ಯಾರು ನೆರೆಯಲ್ಲಿ ತೊಂದರೆಗೊಳಗಾಗಿದ್ದಾರೆ ಅಂತ ರೈತರಿಗೆ ಸಹಾಯಕ್ಕೆ ಬರಬೇಕು. ಯಾರ್ಯಾರು ಇವತ್ತು ಹೆಣ್ಮಕ್ಳ ಅತ್ಯಾಚಾರದ ಬಗ್ಗೆ, ಅನಾಚಾರದ ಬಗ್ಗೆ, ಅವರ ಕಿಡ್ನಾಪಿಂಗ್ ಬಗ್ಗೆ, ನಾಪತ್ತೆ ಆಗುವವರ ಬಗ್ಗೆ ನಾನು ನಿನ್ನೆ ಮಾತಾಡಿದ್ದೆ. ಇವರಿಗೆ ರಕ್ಷಣೆ ಸಿಗ್ಬೇಕು. ನೂರಾರು ಜನ, ಸಾವಿರಾರು ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ. ಗುತ್ತಿಗೆದಾರರ ಆತ್ಮಹತ್ಯೆ, ಅಧಿಕಾರಿಗಳ ಆತ್ಮಹತ್ಯೆ, ಯುವಕರ ಆತ್ಮಹತ್ಯೆ, ಮಹಿಳೆಯರ ಆತ್ಮಹತ್ಯೆ, ಮಹಿಳೆಯರ ಮೇಲೆ ಅತ್ಯಾಚಾರ, ಮಹಿಳೆಯರನ್ನ ಎಲ್ಲಿ ಕರ್ಕೊಂಡೋಗಿ ಎಲ್ಲಿ ನಾಪತ್ತೆ ಆದ್ರೂ ಇದರ ಬಗ್ಗೆ 15,000 ಕೇಸ್ ಇದೆ, ಗೊತ್ತಿಲ್ಲ. ಇದರ ಬಗ್ಗೆ ಗಮನ ಕೊಡುವುದನ್ನು ಬಿಟ್ಟು ಬಾಕಿ ಎಲ್ಲವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಿಮ್ಮ ಕುರ್ಚಿಯ ಕಿತ್ತಾಟವನ್ನ ನಿಲ್ಲಿಸಿ ರಾಜ್ಯದ ರಕ್ಷಣೆ ಬಗ್ಗೆ